ಧಾರವಾಡದ ಡಾಬಾದಲ್ಲಿ ಜೀತ ಪದ್ಧತಿ ಪ್ರಕರಣ ಸಂಬಂಧ ಪಬ್ಲಿಕ್ ಟಿವಿಯ ವರದಿಯ ಬೆನ್ನಲ್ಲೇ ಇದೀಗ ಎಫ್ಐಆರ್ ದಾಖಲಾಗಿದೆ. ಮಾಲೀಕ ಸೇರಿ 4 ವಿರುದ್ಧ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಇದೀಗ ಡಾಬಾ ಮಾಲೀಕ ಸೇರಿ ಒಟ್ಟು 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಪಬ್ಲಿಕ್ ಟಿವಿ ವರದಿಯ ಬಳಿಕ ಡಾಬಾ ಮಾಲೀಕ ಅಬೂಬಕರ್, ಮಾವಾ ತೈಪೂರ್, ಮ್ಯಾನೇಜರ್ ಮಂಜುನಾಥ್ ಮಾರ್ತಿ, ಡಾಬಾ ನೌಕರ ಶಾನೂರ ಸೇರಿ 4 ಮಂದಿಯ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಮಗಳ ಮದುವೆಗಾಗಿ ಅವರ ತಂದೆ 1 ಲಕ್ಷ ಸಾಲವನ್ನ ಪಡ್ಕೊಂಡಿದ್ರಂತೆ. ಕಿರಣ್ನ ತಂದೆ 4 ವರ್ಷಗಳ ಹಿಂದೆ ಸಾಲ ಪಡೆದುಕೊಂಡಿದ್ರು ಅರುಣ್ ಕುಮಾರ್. ಬೇರೆ ಕಡೆಗೆ ಕೆಲಸಕ್ಕೆ ಹೋಗಬಹುದು ಅನ್ನೋ ಕಾರಣಕ್ಕೆ ಕಾಲಿಗೆ ಸರಪಳಿಯನ್ನ ಕಟ್ಟಿದ್ದಾರೆ ಅನ್ನೋದು ಸದ್ಯ ಪ್ರಾಥಮಿಕ ತನಿಖೆಯಲ್ಲಿ ಸಿಕ್ಕಂತಹ ಮಾಹಿತಿ. ಅಕ್ರಮವಾಗಿ ದುಡಿಸಿಕೊಳ್ತಾ ಇದ್ದ ಆರೋಪದಡಿ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. 4 ವಿರುದ್ಧ ಕೇಸ್ ದಾಖಲಾಗಿದ್ದು ಈ ಬಗ್ಗೆ ಈಗ ವಿಚಾರಣೆ ನಡೀತಾ ಇದೆ. ಯಾವಾಗ ದುಡ್ಡು ಕೊಟ್ಟಿದ್ರಿ, ಯಾವಾಗ ಆತನನ್ನ ಕರ್ಕೊಂಡು ಬಂದಿದ್ರಿ, ಯಾವಾಗಿಂದ ಈ ರೀತಿ ನಡೆಸ್ಕೊಳ್ಳಾಗ್ತಾ ಇದೆ, ನಿಜಕ್ಕೂ ಆತ ಮೆಂಟಲಿ ಸ್ಟೇಬಲ್ ಇಲ್ವಾ, ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಇನ್ನು ಸಿಗಬೇಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಾವೇದ್ ಅದೋನಿ. ಜಾವೇದ್, ಸದ್ಯ ಪೊಲೀಸರು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ತಂದೆಯ ಮೇಲೂ ಏನಾದರೂ ಅನುಮಾನ ಬಂದು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರಾ? ಅವರ ವಿರುದ್ಧವೂ ತನಿಖೆ ಆಗಬಹುದಾದ ಸಾಧ್ಯತೆ ಇದೆಯಾ? ನಿಜವಾಗ್ಲೂ ದಿವ್ಯ ಜ್ಯೋತಿ, ಇವತ್ತು ಬೆಳಗ್ಗೆಯಿಂದ ಏನು ಪಬ್ಲಿಕ್ ಟಿವಿ ಈ ಒಂದು ಢಾಬಾ ಬಗ್ಗೆ ಏನು ವರದಿ ಮಾಡಿತ್ತು, ಆ ವರದಿಯ ನಂತರ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು, ಎಲ್ಲರೂ ಏನಂತ ಹೇಳಿದ್ರೆ ಎಚ್ಚೆತ್ಕೊಂಡು ಆ ಒಂದು ಕಿರಣ್ ಅನ್ನೋಂಥ ಏನು ಇದ್ದ ವ್ಯಕ್ತಿ ಇದ್ದಾನೆ, ಆ ಯುವಕ ಇದ್ದಾನೆ, ಅವನಿಗೆ ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ರು. ಈಗ ಸದ್ಯಕ್ಕೆ ಏನಂತ ಹೇಳಿದ್ರೆ ಆ ಢಾಬಾದ 4 ಜನರ ಮೇಲೆ ಏನಂತ ಹೇಳಿದ್ರೆ ಈಗ ಎಫ್ಐಆರ್ ದೂರ ದಾಖಲಾಗಿರುವಂಥದ್ದು. ಇದ್ರ ಜೊತೆಗೆ ಏನಂತ ಹೇಳಿದ್ರೆ ಕೇವಲ 1 ಲಕ್ಷ ರೂಪಾಯಿ ಏನು ತೆಗೆದುಕೊಂಡಂಥ ಏನು ಕಿರಣನ ತಂದೆ ಅವನಿಗೆ ಏನಂತ ಹೇಳಿದ್ರೆ ಆ ಒಂದು ಶಿಕ್ಷೆ ಏನಂತ ಹೇಳಿದ್ರೆ ಕಿರಣ್ಗೆ ಶಿಕ್ಷೆ ಕೊಟ್ಟಿರುವಂಥದ್ದು. ಇದು ನಿಜವಾಗ್ಲೂ ಏನಂತ ಹೇಳಿದ್ರೆ ಇದು ಒಂದು ಅಮಾನವೀಯ ಘಟನೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಹಣ ತೆಗೆದುಕೊಂಡಂಥ ಹಣವನ್ನು ವಾಪಸ್ ಕೊಡುವವರೆಗೆ, ಆ ಮುಟ್ಟುವವರೆಗೆ ಏನಂತ ಹೇಳಿದ್ರೆ ಅವನಿಗೆ ಸರಪಳಿಯನ್ನು ಹಾಕಿ ಇಡ್ತಾರೆ ಅಂದರೆ ಅದು ದೊಡ್ಡ ಏನಂತ ಹೇಳಿದ್ರೆ ತಪ್ಪು. ಈಗ ಅರುಣ್ ಏನಿದ್ದಾನೆ, ಕಿರಣನ ತಂದೆ ಏನಿದ್ದಾನೆ, ಅವನಿಗೂ ಕೂಡ ಏನಂತ ಹೇಳಿದ್ರೆ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಉಳಿದಂತೆ 4 ಜನ ಏನು ಎಫ್ಐಆರ್ ಆಗಿದೆ ಅವ್ರ ಮೇಲೆ ಏನಂತ ಹೇಳಿದ್ರೆ ಈಗ ತನಿಖೆ ನಡೆದಿರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಜಾವೇದ್ ನಿಮ್ಮೆಲ್ಲ ಮಾಹಿತಿಗೆ. ಅಲ್ಲ, ಅದೇ ವಿಚಾರಣೆ. ಅದು 4 ವರ್ಷದ ಹಿಂದೆ 1 ಲಕ್ಷ ರೂಪಾಯಿ ಸಾಲ ಮಾಡಿಬಿಟ್ಟು ಅದಾದ್ಮೇಲೆ ಇವನಿಗೆ ಸಂಬಳ ಇಲ್ಲ, ಏನಿಲ್ಲ. ಅದು ಮುಗಿಯೋ ತನಕ ನೀನು ಕೆಲಸ ಮಾಡಬೇಕು ಅಂದ್ರೆ ಅದನ್ನೇ ಜೀತ ಪದ್ಧತಿ ಅಂತ ಕರೆಯೋದು. ಹಿಂದಿನ ಕಾಲದಲ್ಲೆಲ್ಲ ಜೀತ ಪದ್ಧತಿ ನಡೀತಾ ಇದ್ದಿದ್ದೆ ಹೀಗೆ. ಆಮೇಲೆ ಈ ರೀತಿ ಹಿಂಸೆ ಮಾಡ್ತಕ್ಕಂಥದ್ದು ಏನೇ ಆಗಲಿ ಅವನ ಕಾಲಿಗೆ ಸರಪಳಿಯನ್ನ ತೊಡಿಸಿ ಅವನಿಗೆ ಆ ರೀತಿ ಚಿತ್ರಹಿಂಸೆ ಕೊಟ್ಟಿರ್ತಕ್ಕಂಥದ್ದು ಮೊದಲ ಫಂಡಮೆಂಟಲ್ ಅಸಾಲ್ಟ್ ಅದು. ಸೊ ಹಾಗಾಗಿ ಆ ವಿಚಾರದಲ್ಲಿ ಅವರು ಕ್ರಮವನ್ನು ತಗೊಳ್ಳೇಬೇಕಾಗತ್ತೆ.